ಇತಿಹಾಸ ಪ್ರಸಿದ್ಧ ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ರಥೋತ್ಸವ. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿದ ಜಾತ್ರೆ. ಶಿರಾ ತಾಲೂಕಿನ ಇತಿಹಾಸ ಪ್ರಸಿದ್ಧ ತಾವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು. ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವೈಭವಯುತವಾಗಿ ನಡೆಯಿತು. ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ರಥಾಂಗ ಹೋಮ ಮತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಬಂಡಿ ರಂಗನಾಥ ಸ್ವಾಮಿ ದೇವರನ್ನ ಉತ್ಸವದ ಮೂಲಕ ತಂದು ಭಕ್ತರ ಜಯಘೋಷಗಳ ನಡುವೆ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಇನ್ನು ಪ್ರತಿ ವರ್ಷದಂತೆ ರಥದ ಮೇಲ್ಭಾಗದಲ್ಲಿ ಗರುಡ ಪ್ರತ್ಯಕ್ಷವಾಗಿ 3 ಸುತ್ತು ಪ್ರದಕ್ಷಿಣೆ ಹಾಕಿದ ನಂತರ ವಿಜೃಂಭಣೆಯಿಂದ ಭಕ್ತರು ರಥವನ್ನ ಎಳೆದ್ರು. ಬಾಳೆಹಣ್ಣಿಗೆ ದವನ ಸಿಕ್ಕಿಸಿ ರಥದ ಮೇಲಿನ ಕಳಸಕ್ಕೆ ತಾಗುವಂತೆ ಎಸೆಯುವ ಭಕ್ತರು ಕಷ್ಟ ದೂರ ಮಾಡುವಂತೆ ದೇವರಲ್ಲಿ ಮೊರೆಯಿಡುವ ನಂಬಿಕೆ ಇಂದಿಗೂ ಇಲ್ಲಿ ಕಾಣಬಹುದಾಗಿದೆ. ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದಂತಹ ಸಹಸ್ರಾರು ಭಕ್ತರು ಈ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಇಷ್ಟಾರ್ಥ ಸಿದ್ಧಿಗಾಗಿ ಬಂಡಿ ರಂಗನಾಥ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನ ತೀರಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ, ಜಾತ್ರೆಗಳು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಅವು ಸಮಾಜದ ವಿವಿಧ ವರ್ಗದ ಜನರನ್ನ ಒಂದೆಡೆ ಸೇರಿಸಿ ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸೌಹಾರ್ದತೆಯನ್ನ ಬೆಳೆಸುವ ಬಾಂಧವ್ಯದ ಕೊಂಡಿಗಳಾಗಿವೆ. ಗ್ರಾಮೀಣ ಭಾಗದಲ್ಲಿ ಹಬ್ಬದ ಸಡಗರ ಜನರನ್ನ ಬೆಳೆಸುತ್ತವೆ. ಗ್ರಾಮೀಣ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಜೊತೆಗೆ ದನಗಳ ಜಾತ್ರೆಗಳು ರೈತರಿಗೆ ರಾಸುಗಳನ್ನ ಕೊಳ್ಳಲು, ಮಾರಾಟ ಮಾಡಲು ಮತ್ತು ಕೃಷಿ ವಿಷಯಗಳನ್ನ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಿದೆ ಎಂದಿದ್ದಾರೆ. ಸರ್, ನೀವು ಕೂಡ ಪಶುಸಂಗೋಪನೆ ಮಂತ್ರಿ ಆದರು. ದನಗಳ ಜಾತ್ರೆ ನೀವು ಇದ್ದಾಗ ಹೆಂಗಿತ್ತು? ನಾನು ಅದಕ್ಕಿಂತ ಮೊದಲು ದನ ಕಾಯ್ತಿದ್ದೆ, ಆಮೇಲೆ ಮಂತ್ರಿ ಆದೆ. ನನಗೆ ಈ ದನಗಳು ಮತ್ತು ಈ ಜಾತ್ರೆಗಳು ಅಂತಂದರೆ ವಿಶೇಷ. ಅದು ಗ್ರಾಮೀಣ ಪ್ರದೇಶದಲ್ಲಂತೂ ಕೂಡ ಇದು ಒಂದು ವಿಶೇಷವಾಗಿ ಹಬ್ಬದ ರೂಪದಲ್ಲಿ ಆಚರಿಸಬಾರ್ದು. ಸೊ ಹಾಗಾಗಿ ಈ ದನಗಳ ಜಾತ್ರೆ ಅಂತ ಹೇಳಿದ್ರೆ ಇಲ್ಲಿ ತಾವರೆಕೆರೆಯಲ್ಲಿ ಭಾಳ ಹೆಸರುವಾಸಿ ಮತ್ತು ದೂರದಿಂದಲೂ ಕೂಡ ಇವತ್ತು ರಾಸುಗಳೆಲ್ಲ ಬರ್ತಕ್ಕಂಥದ್ದು ಇತ್ತು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಈಗ ಕಳೆದ 2-3 ವರ್ಷದಿಂದ ಈಗ ನಮ್ಮ ಶಶಿಧರ್ ಗೌಡ ಮತ್ತು ಅವರೆಲ್ಲ ಸ್ನೇಹಿತರುಗಳು ಸೇರಿ ಇವತ್ತು ಮಧ್ಯಾಹ್ನದ ಊಟನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರತಿ ವರ್ಷವೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು. ಅದೇ ರೀತಿಯಾಗಿ ಹಿಂದೆ ಎ ಪಿ ಎಮ್ ಸಿನಲ್ಲಿ ಪ್ರತಿ ಸಂತೆ ದಿವಸನೂ ಕೂಡ ಶಶಿಧರ್ ಗೌಡ ಅವರ ಟೀಮ್ ಎಲ್ಲರೂ ಕೂಡ ಸೇರಿ ಸುಮಾರು ವರ್ಷಗಟ್ಟಲೆ ಕಾಲ ಅನ್ನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು. ಇವತ್ತು ಕೂಡ ಜಾತ್ರೆಗಳಲ್ಲಿ ಮಾಡ್ತಾಯಿದ್ದಾರೆ. ಬಹುಶಃ ಅದು ಪ್ರಾಣಿಗಳ ಬಗ್ಗೆ ಮತ್ತು ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಏನು ಅಂತಕ್ಕಂಥದ್ದನ್ನು ನಮಗೆ ಅರ್ಥ ಆಗ್ತದೆ. ಬಹುಶಃ ಇವತ್ತು ಆ ಜಾತ್ರೆಗಳನ್ನು ಮಾಡೋದ್ರ ಮುಖೇನ ಇವತ್ತು ದನಗಳನ್ನ ಬೇರೆ ಕಡೆಯಿಂದ ತರ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಇದೆಲ್ಲದು ಸಂಪ್ರದಾಯದ ಪ್ರಕಾರ ಆಗ್ತದೆ. ನನಗೆ ಆಶ್ಚರ್ಯ ಆಗಿರೋದು ಅಂತಂದರೆ ಒಂದೊಂದು ರಾಸುಗಳಿಗೆ 2-2 ಲಕ್ಷದವರೆಗೂ ವ್ಯಾಪಾರ ಆಗಿದೆ ಅಂತೇಳಿ ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಬಹುಶಃ ಈ ಜಾತ್ರೆಗೆ ಯಶಸ್ವಿಯಾಗಲಿ ಮತ್ತು ಅದರ ಅಷ್ಟೇ ಪೂರಕವಾಗಿ ರೈತರಿಗೆ ಸಹಾಯ ಆಗಲಿ. ವಿಶೇಷವಾಗಿ ದನಗಳ ಜಾತ್ರೆ ಕಲ್ತಿದೆ. ಹಾಗೆ ಇವತ್ತು ತೇರು ರಥಸಪ್ತಮಿ ಕೂಡ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಅನ್ನದಾಸೋಹನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ದನಗಳ ಜಾತ್ರೆಯಲ್ಲಿ. ಇದು ಎಲ್ಲ ಪೂರಕವಾಗಿ ನಮ್ಮ ಜಯಚಂದ್ರ ಸಾಹೇಬರು ಏನೇ ಮಾಡಿದ್ರು ಅವರು ನನ್ನ ಇದ್ರ ಮೇಲೆ ನೀನು ಮಾಡು ಒಳ್ಳೆಯದಾಗುತ್ತೆ, ಯಾವುದೇ ರೀತಿಯಾಗಿ ಅನ್ನ ಹಾಕೋದ್ರ ಬಗ್ಗೆ ಅವರು ಯಾವಾಗಲೂ ನಮಗೆ ಮಾರ್ಗದರ್ಶನಗಳು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದ ಮುಖಾಂತರ ನಾವು ಇವಾಗ ಈ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಹಸಿದ ಹೊಟ್ಟೆಗೆ ಅನ್ನ ಹಾಕೋದು ಒಂದು ಒಳ್ಳೆ ಕಾರ್ಯ ಅಂತ ಹೇಳ್ಬಿಟ್ಟು ಅವರಾಗಲೂ ಹೇಳ್ತಾ ಇದ್ರು ಯಾವಾಗ್ಲೂ. ಹಾಗಾಗಿ
ಅನ್ನ ಬ್ರಹ್ಮಂ. ಯಾಕೆ ಅಂತಂದರೆ ಈಗ ಇಚ್ಛಾಶಕ್ತಿ ಇರಬೇಕು. ಪ್ರತಿಯೊಬ್ಬರಿಗೂ ದೇವ್ರು ಕೊಟ್ಟಿರ್ತಾನೆ. ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಅವಕಾಶಗಳು ಸಿಗೋದಿಲ್ಲ. ನಾವು ಸಹಾಯ ಮಾಡ್ತೀವಿ ಅಂದರೂ ಸಿಗಲ್ಲ. ಎಲ್ಲೋ ಒಂದು ಕಡೆ ಈ ಥರ ಹುಡಿಕೊಂಡು ಸಹಾಯ ಮಾಡಿದ್ರೆ ಹಸಿದ ಹೊಟ್ಟೆಗೆ ಅನ್ನ ಹಾಕಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಹೇಳ್ತಾ ಇದ್ರು. ಹಾಗೂ ನಮ್ಮ ಯಚಂದ್ರ ಸಾಹೇಬರ ಆಶೀರ್ವಾದದಿಂದ ಇವೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತು ರಥಸಪ್ತಮಿ ಇದೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ. ಇನ್ನು ರಥೋತ್ಸವದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂಆರ್ ಶಶಿಧರ್ ಗೌಡ ಅವರ ವತಿಯಿಂದ ಅನ್ನ ದಾಸೋಹವನ್ನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂಆರ್ ಶಶಿಧರ್ ಗೌಡ, ನಗರಸಭೆ ಸದಸ್ಯರಾದ ಕುಳ್ಳಾ ರಾಧಾಕೃಷ್ಣ, ಶಿರಾ ಉಪ ವಿಭಾಗಾಧಿಕಾರಿ ಡಿವೈಎಸ್ಪಿ ಬಿಕೆ ಶೇಖರ್, ಶಿರಾ ಗ್ರಾಮಾಂತರ ಸಿಪಿಐ ಶ್ರೀನಿವಾಸ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.